ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2025-26ನೇ ಸಾಲಿನ ನವೋದಯ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ನಾನು 2023ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಯ ಗದ್ಯ ಭಾಗಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಯಾವ ರೀತಿಯಾಗಿ ಪ್ರಶ್ನೋತ್ತರಗಳನ್ನು ನಾವು ಸಾಲ್ವ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಯ ಗದ್ಯ ಭಾಗಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಟ್ಲೀಸ್ಟ್ ಪ್ರತಿಯೊಂದು ಗದ್ಯ ಭಾಗದಲ್ಲಿ 1 ಅಥವಾ 2 ಅಂಕಗಳನ್ನು ಕಡಿಮೆ ಪಡೆಯುವಂಥ ಉದಾಹರಣೆಗಳಿವೆ. ಯಾಕಂದರೆ ಇಲ್ಲಿ ಅದಕ್ಕೆ ಆದಂತಹ ಒಂದು ವಿಧಾನವಿದೆ. ಆ ರೀತಿಯಾಗಿ ತಾವು ಅಭ್ಯಾಸ ಮಾಡಿದ್ದೇ ಅದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬಹುದಾಗಿದೆ ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ವಿಡಿಯೋ ಪ್ರಾರಂಭಿಸೋಣ. ಮೊದಲನೇದಾಗಿ ನೋಡ್ಬೋದು, ಇಲ್ಲಿ ಮೊದಲನೇ ಪ್ಯಾರಾಗ್ರಾಫು. ಫಸ್ಟಿಗೆ ಕೊಟ್ಟಿರುವಂಥ ಪ್ಯಾರಾಗ್ರಾಫನ್ನು ಒಂದು ಟೈಮ್ ಓದ್ಕೋಬೇಕು. ತದನಂತರ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡ್ಬೋದು. ಇಲ್ಲಿ ನೋಡ್ಬೋದು, ನಾವು ಒಬ್ಬ ವ್ಯಕ್ತಿಯನ್ನು ಕೇವಲ ಅವನ ಬಾಹ್ಯ ಚಹರೆಯಿಂದ ನಿರ್ಣಯಿಸಲು ಸಾಧ್ಯವಿಲ್ಲ. ಬಾಹ್ಯ ಚಹರೆಯು ರೂಪವು ಆಗಾಗ್ಗೆ ಮೋಸಗೊಳಿಸಬಹುದು. ಒಬ್ಬರ ಸದ್ಗುಣಗಳನ್ನು ಅಥವಾ ಅವರ ಗುಣ ವಿಶೇಷಣಗಳನ್ನು ಒಂದೇ ನೋಟದಲ್ಲಿ ತಿಳಿಯುವುದು ಕಷ್ಟ. ಕೆಲವೊಮ್ಮೆ ನಾವು ವ್ಯಕ್ತಿಯ ಬಾಹ್ಯ ನೋಟದಿಂದ ಅವನ ಕಡೆಗೆ ಸೆಳೆಯಲ್ಪಡುತ್ತೇವೆ, ಆದರೆ ನಂತರ ನಾವು ಅವನನ್ನು ತಪ್ಪಾಗಿ ನಿರ್ಣಯಿಸಿದ್ದೇವೆ ಎಂದು ತಿಳಿಯುತ್ತೇವೆ. ಅನೇಕ ವಿಷಯಗಳು ಮೇಲ್ನೋಟಕ್ಕೆ ಆಕರ್ಷಕವಾಗಿ ಕಾಣುತ್ತವೆ, ಆದರೆ ಆಗಾಗ್ಗೆ ಹಲವು ವಿಷಯಗಳು ತೋರುತ್ತಿರುವಂತೆ ಇರುವುದಿಲ್ಲ. ನಾವು ಒಬ್ಬ ವ್ಯಕ್ತಿಯ ಅಥವಾ ಒಂದು ವಸ್ತುವಿನ ನಿಜವಾದ ಸ್ವರೂಪವನ್ನು ಕಂಡುಹಿಡಿಯಬೇಕು. ಇದು ಪ್ಯಾರಾಗ್ರಾಫ್ ಇದೆ. ಪ್ರಶ್ನೆಗಳು ನೋಡ್ಬೋದು. ಬಾಹ್ಯ ನೋಟವು ಆಗಾಗ್ಗೆ ಹೀಗೆ ಇರುತ್ತದೆ: ಮೋಸಗೊಳಿಸುವಂತೆ, ಬಲವಾಗಿರುವಂತೆ, ಸ್ಪಷ್ಟವಾಗಿರುವಂತೆ, ನಿಜವಾಗಿರುವಂತೆ. ಇಲ್ಲಿ ನೋಡ್ಬೋದು, ನಾವೊಬ್ಬ ವ್ಯಕ್ತಿಯನ್ನು ಕೇವಲ ಅವನ ಬಾಹ್ಯ ಚಹರೆಯಿಂದ ನಿರ್ಧರಿಸಲು ಸಾಧ್ಯವಿಲ್ಲ. ಬಾಹ್ಯ ಚಹರೆಯು ರೂಪವು ಆಗಾಗ್ಗೆ ಮೋಸಗೊಳಿಸಬಹುದು ಅಂತಿದೆ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಆಗುತ್ತದೆ ಎ. ಒಂದೇ ನೋಟದಲ್ಲಿ ಏನನ್ನು ತಿಳಿಯುವುದು ಕಷ್ಟ. ಇಲ್ಲಿ ನೋಡ್ಬೋದು, ನಾವೊಬ್ಬ ವ್ಯಕ್ತಿಯನ್ನು ಕೇವಲ ಅವನ ಬಾಹ್ಯ ಚಹರೆಯಿಂದ ನಿರ್ಣಯಿಸಲು ಸಾಧ್ಯವಿಲ್ಲ. ಬಾಹ್ಯ ಚಹರೆಯ ರೂಪವು ಆಗಾಗ್ಗೆ ಮೋಸಗೊಳಿಸಬಹುದು. ಒಬ್ಬರ ಸದ್ಗುಣಗಳನ್ನು ಅಥವಾ ಅವರ ಗುಣವಿಶೇಷಣಗಳನ್ನು ಒಂದೇ ನೋಟದಲ್ಲಿ ತಿಳಿಯುವುದು ಕಷ್ಟ. ಸೊ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡೋಣ. ಒಬ್ಬರ ಹೆಸರು, ಒಬ್ಬರ ವಿಳಾಸ, ಒಬ್ಬರ ಸದ್ಗುಣಗಳು, ಒಬ್ಬರ ಮಹತ್ವಾಕಾಂಕ್ಷೆಗಳು. ಇಲ್ಲಿ ಆನ್ಸರ್ ಯಾವುದಾಯಿತು? ಸದ್ಗುಣಗಳು ಆಯಿತು. ಹೆಚ್ಚಾಗಿ ನಾವು ಒಬ್ಬ ವ್ಯಕ್ತಿಯ ಕಡೆಗೆ, ಅವಳ ಕಡೆಗೆ ಆಕರ್ಷಿತರಾಗುತ್ತೇವೆ. ಇಲ್ಲಿ ಆಪ್ಷನ್ಸ್ಗಳು ನೋಡೋಣ. ಆಂತರಿಕ ಪ್ರದರ್ಶನದ, ಆಕರ್ಷಕ ವ್ಯಕ್ತಿತ್ವದ, ಬಾಹ್ಯ ನೋಟದ, ಮಾನಸಿಕ ಶಕ್ತಿಯ ಅಂತಿದೆ. ನಾವಿಲ್ಲಿ ಬಾಹ್ಯ ಚಹರೆ ಅಥವಾ ಬಾಹ್ಯ ನೋಟ ಎರಡು ಒಂದೇ ಅಂತ ಅರ್ಥ. ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದು ಅಂದರೆ ಬಾಹ್ಯ ನೋಟ ಆಗುತ್ತದೆ. ಆಕರ್ಷಕ ಪದದ ಇಲ್ಲಿ ಸಮಾನಾರ್ಥಕ ಪದವಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸುಂದರ ಅಂದರೂ ಒಂದೇ, ಆಕರ್ಷಕ ಅಂದರೂ ಒಂದೇ. ಅಂದ ಅಂದರೂ ಕೂಡ ಅದೇ ಅರ್ಥವನ್ನು ಸೂಚಿಸುತ್ತದೆ. ಸೊಗಸು ಕೂಡ ಅದೇ ಅರ್ಥವನ್ನು ಸೂಚಿಸುತ್ತದೆ. ಇಲ್ಲಿ ಕೊಳಕು ಇದೆಯಲ್ಲ, ಇದು ಆಕರ್ಷಕ ಪದಕ್ಕೆ ಸಮಾನಾರ್ಥಕ ಪದವಲ್ಲ. ಮೋಸಗೊಳಿಸುವುದು ಎಂಬ ಪದವು ಒಂದು ಆಗಿದೆ. ಇದು ಮೋಸಗೊಳಿಸುವುದು ಅನ್ನೋದು ಕ್ರಿಯಾವಿಶೇಷಣ, ಕ್ರಿಯಾಪದ, ಗುಣವಾಚಕ, ನಾಮಪದ ಅಂತಿದೆ. ಅದು ಕ್ರಿಯಾಪದ ಆಗಿರುತ್ತದೆ. ಇನ್ನು ಎರಡನೇ ಪ್ಯಾರಾಗ್ರಾಫ್ ನೋಡ್ಬೋದು. ಕೆಲವೊಮ್ಮೆ ನಾವು ಒಂದೇ ರೀತಿಯ ಕೆಲಸ ಮಾಡುವುದರಿಂದ ಬೇಸರವಾಗುತ್ತದೆ. ಇದು ನಮ್ಮ ದಕ್ಷತೆಯನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ನಮ್ಮನ್ನು ನಾವು ಉಲ್ಲಾಸಗೊಳಿಸಿಕೊಳ್ಳಲು ಕೆಲವು ಮನೋರಂಜನೆಯನ್ನು ಹೊಂದಿರಬೇಕು. ಆಗ ನಾವು ಅದೇ ದಕ್ಷತೆ ಮತ್ತು ಉತ್ಸಾಹದಿಂದ ನಮ್ಮ ಕೆಲಸವನ್ನು ಪುನರಾರಂಭಿಸಬಹುದು. ಆತಂಕ ಅಥವಾ ಚಿಂತೆ ನಮ್ಮ ಆರೋಗ್ಯದ ಶತ್ರುಗಳು. ಅನಗತ್ಯ ಆತಂಕ ಮತ್ತು ಚಿಂತೆಗಳನ್ನು ದೂರ ಮಾಡಲು ನಗು ಇದೆಯಲ್ಲ, ಅದು ಅತ್ಯುತ್ತಮ ಔಷಧಿ. ಉದ್ವಿಗ್ನತೆಯನ್ನು ತೊಡೆದು ಹಾಕಲು ಇಲ್ಲಿ ನಾವು ಉದ್ಯಾನವನಗಳು, ಮ್ಯೂಸಿಯಂ, ಅಭಯಾರಣ್ಯಗಳು ಇತ್ಯಾದಿ ಸ್ಥಳಗಳಿಗೆ ಭೇಟಿ ನೀಡಬಹುದು. ಆಟಗಳನ್ನು ಆಡುವಷ್ಟೇ ದೈಹಿಕ ವ್ಯಾಯಾಮ ಕೂಡ ಮುಖ್ಯವಾಗಿದೆ. ಇಲ್ಲಿ ಕ್ವಶನ್ಸ್ ನೋಡೋಣ. ಇಲ್ಲಿ ನಾವು ಇಲ್ಲಿ ರೀತಿಯ ಕೆಲಸ ಮಾಡುವುದರಿಂದ ಬೇಸರ ಮಾಡಿಕೊಳ್ಳುತ್ತೇವೆ. ಬಗೆ ಬಗೆಯ, ಪ್ರತ್ಯೇಕವಾದ, ಸಮಾನ ರೂಪದ, ಇಲ್ಲಿ ಬೇರೆ ಬೇರೆ ಆದ ಅಂತಿದೆ. ಇಲ್ಲಿ ನಾವು ಒಂದೇ ರೀತಿಯ ಅಂದರೂ ಒಂದೇ. ಇಲ್ಲಿ ನೋಡ್ಬೋದು, ಕೆಲವೊಮ್ಮೆ ನಾವು ಒಂದೇ ರೀತಿ ಕೆಲಸ ಮಾಡೋದ್ರಿಂದ ಬೇಸರವಾಗುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಬಗೆ ಬಗೆಯ ಅಂದರೆ ಅದು ಬೇರೆ ಅರ್ಥ ಆಗುತ್ತೆ, ಪ್ರತ್ಯೇಕವಾದಂದ್ರೆ ಅದು ಬೇರೆ ಆಗುತ್ತೆ. ಇಲ್ಲಿ ಇದು ಆನ್ಸರ್ ಯಾವುದು ಅಂದರೆ ಸಮಾನ ರೂಪದಂದ್ರೂ ಒಂದೇ ಬಗೆಯ ಅಂದರೂ ಕೂಡ ಒಂದೇ ಅರ್ಥವನ್ನು ಅದು ಸೂಚಿಸುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ನಾವು ಮನೋರಂಜನೆಯ ನಂತರ ನಾವು ನಮ್ಮ ಕೆಲಸವನ್ನು ಅಂತ್ಯಗೊಳಿಸಬಹುದು, ಮುಗಿಸಬಹುದು, ಮುಚ್ಚಬಹುದು, ಪುನರಾರಂಭಿಸಬಹುದು ಅಂತ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಆದ್ದರಿಂದ ನಮ್ಮನ್ನು ನಾವು ಉಲ್ಲಾಸಗೊಳಿಸಿಕೊಳ್ಳಲು ಕೆಲವು ಮನೋರಂಜನೆಯನ್ನು ಹೊಂದಿರಬೇಕು. ಆಗ ನಾವು ಅದೇ ದಕ್ಷತೆ ಮತ್ತು ಉತ್ಸಾಹದಿಂದ ನಮ್ಮ ಕೆಲಸವನ್ನು ಪುನರಾರಂಭಿಸಬಹುದು ಅಂತಿದೆ ನೋಡಿ. ಸೊ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಡಿ ಆಪ್ಷನ್ ಆಗುತ್ತದೆ. ನಗು ನಮಗೆ ದೂರ ಮಾಡಲು ಸಹಾಯ ಮಾಡುತ್ತದೆ ಅಂತಿದೆಯಲ್ಲ,
ಇಲ್ಲಿ ನೋಡ್ಬೋದು ಆನುವಂಶಿಕ ಕಾಯಿಲೆಗಳನ್ನು ಮಾತ್ರ, ಅನಗತ್ಯ ಒತ್ತಡ, ಅನಿರೀಕ್ಷಿತ ಸಮಸ್ಯೆಗಳನ್ನು ಮಾತ್ರ, ವೈರಲ್ ರೋಗಗಳಂತಿದೆ. ಇಲ್ಲಿ ಆನ್ಸರ್ ಯಾವುದಂದರೆ ಅನಿರೀಕ್ಷಿತ ಸಮಸ್ಯೆಗಳನ್ನು ಮತ್ತು ಇಲ್ಲಿ ಅನಗತ್ಯ ಒತ್ತಡ ಇದಾವಲ್ಲ, ಇದರಲ್ಲಿ ಅತಿ ಪ್ರಮುಖವಾದದ್ದು ಯಾವುದು ಅಂದರೆ ಇಲ್ಲಿ ಅನಗತ್ಯ ಒತ್ತಡ ಆಗುತ್ತದೆ. ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ಪುನರಾರಂಭಿಸಬಹುದು ಅಂತ ಇದೆಯಲ್ಲ, ಇಲ್ಲಿ ನೋಡ್ಬೋದು ಇದನ್ನು ಹೋಲುವ ಅರ್ಥ ಅಂದರೆ ಪುನರಾರಂಭಿಸಬಹುದು ಎಂಬ ಪದದ ಅರ್ಥವನ್ನೇ ಹೋಲುವ ಪದ ಹಿಂದಕ್ಕೆ ಪಡೆಯುವುದು, ಮತ್ತೆ ಪ್ರಾರಂಭಿಸುವುದು, ಮುಗಿಸುವುದು, ನಿಲ್ಲಿಸುವುದು. ಇಲ್ಲಿ ಪುನರಾರಂಭಿಸುವುದು ಅಂದರೆ ಇಲ್ಲಿ ಮತ್ತೆ ಪ್ರಾರಂಭಿಸುವುದು ಅಂತ ಅರ್ಥ ಆಗುತ್ತೆ. ಬಿ ಆಪ್ಷನ್ ಆಗುತ್ತದೆ. ದಕ್ಷತೆ ಪದದ ವಿರುದ್ಧಾರ್ಥಕ ಪದವಾಗಿದೆ. ಅಂಚು, ಪರಿಣಾಮಕಾರಿತ್ವ, ಅಸಮರ್ಥತೆ, ಹೊರಸೂಸುವಿಕೆ ಅಂತಿದೆ. ಇದು ದಕ್ಷತೆ, ಇದರ ವಿರುದ್ಧ ಪದ ಅಸಮರ್ಥತೆ ಆಗುತ್ತದೆ. ಇನ್ನು ನೆಕ್ಸ್ಟ್ 3ನೇ ಪ್ಯಾರಾಗ್ರಾಫ್ ನೋಡ್ಬೋದು. ಇಲ್ಲಿ ನೋಡಿ, ಜ್ವಾಲಾಮುಖಿಯು ಭೂಮಿಯ ಅಂತರಾಳಕ್ಕೆ ಆಳವಾಗಿ ಇಳಿಯುವ ದೊಡ್ಡ ರಂಧ್ರವನ್ನು ಹೊಂದಿರುವ ಒಂದು ಸುಡುವ ಪರ್ವತವಾಗಿದೆ. ಇದರ ತೆರೆದ ಬಾಯಿಯನ್ನು ಜ್ವಾಲಾಮುಖಿಯ ಬಟ್ಟಲಾಕಾರದ ಬಾಯಿ ಎಂದು ಕರೆಯಲಾಗುತ್ತದೆ. ಕೆಲವೊಮ್ಮೆ ಕೆಲವೊಂದು ಜ್ವಾಲಾಮುಖಿಗಳು ಶತಮಾನದವರೆಗೆ ಶಾಂತವಾಗಿದ್ದು ನಂತರ ಇದ್ದಕ್ಕಿದ್ದಂತೆ ಸಕ್ರಿಯವಾಗುವುದು. ಇದನ್ನು ಜ್ವಾಲಾಮುಖಿ ಸ್ಫೋಟ ಎಂದು ಕರೆಯಲಾಗುತ್ತದೆ ಮತ್ತು ಬಹುದೊಡ್ಡ ಶಬ್ದದೊಂದಿಗೆ ಕುಳಿಯಿಂದ ಬೂದಿ, ಧೂಳು, ಅನಿಲ ಮತ್ತು ಉಗಿಯಿಂದ ಕೂಡಿರುವ ಮೋಡಗಳು ಮೇಲೇಳುತ್ತವೆ. ಸ್ವಲ್ಪ ಸಮಯದ ನಂತರ ಬಿಸಿಯಾದ ಬಂಡೆಯ ಕರಗಿ ಬಿಸಿ ಲಾವಾರಸದ ರೂಪದಲ್ಲಿ ಪರ್ವತದಿಂದ ಕೆಳಗೆ ಹರಿಯಲು ಪ್ರಾರಂಭಿಸುತ್ತದೆ. ಹರಿಯುವಿಕೆಯು ಹಲವು ದಿನಗಳು ಅಥವಾ ವಾರಗಳವರೆಗೆ ಮುಂದುವರಿಯಬಹುದು. ನಂತರ ಜ್ವಾಲಾಮುಖಿ ಮತ್ತೆ ನಿದ್ರೆಗೆ ಹೋಗುತ್ತದೆ ಅಥವಾ ಕೆಲವು ವರ್ಷಗಳ ಕಾಲ ಸುಪ್ತವಾಗಿರುತ್ತದೆ. ಹೆಚ್ಚಿನ ಜ್ವಾಲಾಮುಖಿಗಳು ಸಮುದ್ರದ ಬಳಿ ಕಂಡುಬಂದು ದ್ವೀಪಗಳ ರಚನೆಗೆ ಕಾರಣವಾಗುತ್ತದೆ. ಇಲ್ಲಿ ಜ್ವಾಲಾಮುಖಿ ಬಗ್ಗೆ ಯಾವುದು ನಿಜವಲ್ಲ. ಇದು ದೊಡ್ಡ ಕಾಡಿನ ಬೆಂಕಿ ಎಂದಿದೆ. ಇದು ಬೂದಿ, ಧೂಳು, ಲಾವವನ್ನು ಹೊರಹಾಕುತ್ತದೆ. ಇದು ಹೆಚ್ಚಾಗಿ ಸಮುದ್ರದ ಬಳಿ ಕಂಡುಬರುತ್ತದೆ. ಇದು ಭೂಮಿಯ ಒಳಗೆ ಆಳವಾದ ರಂಧ್ರವನ್ನು ಸೃಷ್ಟಿಸುತ್ತದೆ ಅಂತಿದೆ. ಇದರಲ್ಲಿ ಯಾವುದು ನಿಜವಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಭೂಮಿಯ ಒಳಗೆ ಆಳವಾದ ರಂಧ್ರ ಸೃಷ್ಟಿಸುತ್ತದೆ ಅನ್ನೋದು ಸರಿ ಇದೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು, ಜ್ವಾಲಾಮುಖಿ ಭೂಮಿಯ ಅಂತರಾಳಕ್ಕೆ ಆಳವಾಗಿ ಇಳಿಯುವ ದೊಡ್ಡ ರಂಧ್ರ ಹೊಂದಿರುತ್ತದೆ ಮತ್ತು ಇದು ಸುಡುವ ಪರ್ವತವಾಗಿದ್ದು ತೆರೆದ ಬಾಯನ್ನು ಜ್ವಾಲಾಮುಖಿಯ ಬಟ್ಟಲಾಕಾರದ ಕುಳಿ ಎಂದು ಕರೆಯಲಾಗುತ್ತದೆ. ಕೆಲವೊಂದು ಜ್ವಾಲಾಮುಖಿಗಳು ಶತಮಾನದವರೆಗೆ ಶಾಂತವಾಗಿದ್ದು ನಂತರ ಇದ್ದಕ್ಕಿದ್ದಂತೆ ಸಕ್ರಿಯವಾಗುತ್ತವೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಇದು ಭೂಮಿಯೊಳಗೆ ಆಳವಾದ ರಂಧ್ರವನ್ನು ಸೃಷ್ಟಿಸುತ್ತದೆ, ಇದು ಸರಿ ಇದೆ. ಮತ್ತು ಇದು ಬೂದಿ, ಧೂಳು, ಲಾವಾವನ್ನು ಹೊರಹಾಕುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಇದು ಹೆಚ್ಚಾಗಿ ಸಮುದ್ರದ ಬಳಿ ಕಂಡು ಬರುತ್ತದೆ ಅಂತ ಏನಿದೆಯಲ್ಲ, ಇಲ್ಲಿ ನೋಡ್ತಾ ಹೋಗ್ಬೋದು ತಾವು. ಇಲ್ಲಿ ಆಪ್ಷನ್ಸ್ಗಳಲ್ಲಿ ಇಲ್ಲಿದೆ ನೋಡಿ, ಹೆಚ್ಚಿನ ಜ್ವಾಲಾಮುಖಿಗಳು ಸಮುದ್ರದ ಬಳಿ ಕಂಡು ಬರ್ತದೆ. ಸೊ ಅದು ಕೂಡ ಸರಿ ಇದೆ. ಹಾಗಾದರೆ ಇಲ್ಲಿ ಇದು ದೊಡ್ಡ ಕಾಡಿನ ಬೆಂಕಿ ಅಂತಿದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟು, ಯಾವುದಾದ್ರೊಂದು ಜ್ವಾಲಾಮುಖಿಯು ಸ್ಫೋಟಗೊಂಡಾಗ ಅದನ್ನು ಎಂದು ಹೇಳಲಾಗುತ್ತದೆ. ಸೂಕ್ತ, ಮಲಗಿದ್ದ. ಇಲ್ಲಿ ನೋಡ್ಬೋದು, ಇಲ್ಲಿ ಆಪ್ಷನ್ಸ್ಗಳು ನೋಡಿದಾಗ ನಾನು ನೋಡ್ಬೋದು, ಇಲ್ಲಿ ನೋಡ್ಬೋದು ಕೆಲವೊಂದು ಜ್ವಾಲಾಮುಖಿಗಳು ಶತಮಾನಗಳವರೆಗೆ ಶಾಂತವಾಗಿದ್ದು ನಂತರ ಇದ್ದಕ್ಕಿದ್ದಂತೆ ಸಕ್ರಿಯವಾಗುವುದು. ಇದನ್ನು ಜ್ವಾಲಾಮುಖಿ ಸ್ಫೋಟ ಎಂದು ಕರೆಯಲಾಗುತ್ತದೆ ಮತ್ತು ಬಹುದೊಡ್ಡ ಶಬ್ದದೊಂದಿಗೆ ಕುಳಿಯಿಂದ ಬೂದಿ, ಧೂಳು, ಅನಿಲ, ಉಗಿಯಿಂದ ಕೂಡಿರುವ ಮೋಡಗಳು ಮೇಲೇರುತ್ತವೆ. ಸ್ವಲ್ಪ ಸಮಯದ ನಂತರ ಬಿಸಿಯಾದ ಬಂಡೆಯ ಕರಗಿ ಬಿಸಿ ಲಾವಾರಸದ ರೂಪದಲ್ಲಿ ಪರ್ವತದಿಂದ ಕೆಳಗೆ ಹರಿಯಲು ಪ್ರಾರಂಭಿಸುತ್ತದೆ. ಈ ಹರಿಯುವಿಕೆಯು ಕೆಲವು ದಿನಗಳು ಅಥವಾ ವಾರಗಳವರೆಗೆ ಮುಂದುವರಿಯಬಹುದು. ನಂತರ ಜ್ವಾಲಾಮುಖಿ ಮತ್ತೆ ನಿದ್ರೆಗೆ ಹೋಗುತ್ತದೆ ಅಥವಾ ಹಲವು ವರ್ಷಗಳ ಕಾಲ ಸೂಕ್ತವಾಗಿರುತ್ತದೆ. ಹೆಚ್ಚಿನ ಜ್ವಾಲಾಮುಖಿಗಳು ಸಮುದ್ರ ಬಳಿ ಕಂಡುಬಂದು ದ್ವೀಪಗಳ ರಚನೆಗೆ ಕಾರಣವಾಗುತ್ತದೆ. ಇಲ್ಲಿ ಯಾವುದಾದ್ರೊಂದು ಜ್ವಾಲಾಮುಖಿ ಸ್ಫೋಟಗೊಂಡಾಗ ಅದನ್ನು ಹೀಗೆ ಹೇಳಲಾಗುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಅಂತರಾಳಕ್ಕೆ ಆಳವಾಗಿ ಇಳಿದು ದೊಡ್ಡ ರಂಧ್ರ ಹೊಂದಿರುವ ಸುಡುವ ಪರ್ವತವಾಗಿದ್ದು ತೆರೆದ ಬಾಯನ್ನು ಜ್ವಾಲಾಮುಖಿ ಬಟ್ಟಲಾಕಾರದ ಬಾಯಿ ಎಂದು ಕರೆಯಲಾಗುತ್ತದೆ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಸೂಕ್ತ ಅಂತಿದೆ ಆಪ್ಷನ್ಸು. ಎರಡನೇದು ಮಲಗಿದ್ದ. ನೆಕ್ಸ್ಟ್ ನೋಡೋಣ, ಈಗ ಸಕ್ರಿಯ, ಸ್ತಬ್ಧ ಅಂತಿದೆ. ಇಲ್ಲಿ ನೋಡಿದರೆ ಆನ್ಸರ್ ಹೇಳ್ತಿರ್ತಾವು. ಇಲ್ಲಿ ನೋಡ್ಬೋದು, ಇದರ ಆನ್ಸರ್ ಇಲ್ಲಿದೆ ನೋಡಿ. ಕೆಲವೊಂದು ಜ್ವಾಲಾಮುಖಿಗಳು ಶತಮಾನಗಳವರೆಗೆ ಶಾಂತವಾಗಿದ್ದು ನಂತರ ಇದ್ದಕ್ಕಿದ್ದಂತೆ ಸಕ್ರಿಯವಾಗುವುದು ಅಂತಿದೆ ನೋಡಿ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿ 72ನೇ ಪ್ರಶ್ನೆ ಆನ್ಸರು. ಇಲ್ಲಿ ನೋಡ್ಬೋದು, ಸಕ್ರಿಯ ಆಗುತ್ತದೆ. ಪರ್ವತದಿಂದ ಕೆಳಗೆ ಹರಿಯುವ ಲಾವಾ ರೂಪದಲ್ಲಿದೆ. ಇಲ್ಲಿ ಘನ, ದ್ರವ, ಆವಿ, ಅನಿಲ ಅಂತಿದೆ. ಇಲ್ಲಿ ನೋಡೋಣ, ಇಲ್ಲಿ ನೋಡ್ಬೋದು,
ಕೆಲವೊಮ್ಮೆ ಕೆಲವೊಂದು ಜ್ವಾಲಾಮುಖಿಗಳು ಶತಮಾನಗಳು ಶಾಂತವಾಗಿದ್ದು ನಂತರ ಇದ್ದಕ್ಕಿದ್ದಂತೆ ಸಕ್ರಿಯವಾಗುವುದು. ಇದನ್ನು ಜ್ವಾಲಾಮುಖಿ ಸ್ಫೋಟ ಎಂದು ಕರೆಯಲಾಗುತ್ತದೆ ಮತ್ತು ಬಹುದೊಡ್ಡ ಶಬ್ದಗಳೊಂದಿಗೆ ಕುಳಿಯಿಂದ ಬೂದಿ, ಧೂಳು, ಅನಿಲ ಹಾಗೂ ಉಗಿಯಿಂದ ಕೂಡಿರುವ ಮೋಡಗಳು ಮೇಲೆ ಏಳುತ್ತವೆ. ಸ್ವಲ್ಪ ಸಮಯದ ನಂತರ ಬಿಸಿಯಾದ ಬಂಡೆಯ ಕರಗಿ ಬಿಸಿ ಲಾವಾರಸ ರೂಪದಲ್ಲಿ ಪರ್ವತದಿಂದ ಕೆಳಗೆ ಹರಿಯುತ್ತದೆ. ನೋಡ್ಬೋದು, ಕರಗಿ ಬಿಸಿ ಲಾವಾರಸದ ರೂಪದಲ್ಲಿ ಅಂತ ಹೇಳಿದ್ದಾರೆ, ಇಲ್ಲಿ ನೋಡ್ಬೋದು. ಹಾಗಾಗಿ ಆನ್ಸರ್ ನೋಡೋಣ. ಇಲ್ಲಿ ದ್ರವ ಆಗುತ್ತದೆ. ಇನ್ನು ನೆಕ್ಸ್ಟು 74ನೇ ಪ್ರಶ್ನೆ. ಸ್ತಬ್ಧ ಎಂಬುದರ ವಿರುದ್ಧಾರ್ಥಕ ಪದ ಶಾಂತ, ಪ್ರಶಾಂತ, ಸ್ಥಿರ, ಸಕ್ರಿಯ ಅಂತಿದೆ. ಇಲ್ಲಿ ಶಾಂತ ಅಂದರೂ ಒಂದೇ, ಪ್ರಶಾಂತ ಅಂದರೂ ಕೂಡ ಒಂದೇ, ಇಲ್ಲಿ ಸ್ಥಿರ ಅಂದರೂ ಒಂದೇ. ಬಟ್ ಸಕ್ರಿಯ ಅಂದರೆ ಆ್ಯಕ್ಟಿವ್ ಆದಂಗೆ ಇದು ನಿಲ್, ಇದು ಆ್ಯಕ್ಟಿವ್. ಸೊ ಹಾಗಾಗಿ ಇಲ್ಲಿ ಸಕ್ರಿಯ ಆಗುತ್ತದೆ. ವಾಕ್ಯವೃಂದದಲ್ಲಿ ಬಳಸಿದಂತೆ ಜೊತೆಗೂಡಿ ಎಂಬ ಪದದ ಅರ್ಥ ಅದರೊಂದಿಗೆ, ಅನುಸರಿಸಿ, ಸಂಭವಿಸಿದ, ಮುಂದುವರಿದು ಅಂತಿದೆ. ಅಂದರೆ ಇಲ್ಲಿ ಜೊತೆಗೂಡಿ ಅಂದರೆ ಅನುಸರಿಸಿ ಅಂದರೂ ಇಲ್ಲಿ ಸಂಭವಿಸಿದಂದ್ರೆ ಆಗುವುದಿಲ್ಲ, ಮುಂದುವರಿದು ಆಗುವುದಿಲ್ಲ. ಅದೇ ರೀತಿ ಇಲ್ಲಿ ಅದರೊಂದಿಗೆ ಮತ್ತು ಅನುಸರಿಸಿ, ಇಲ್ಲಿ ಎರಡು ಆನ್ಸರ್ಗಳಿವೆ. ಇದರಲ್ಲಿ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗ್ಬೋದು. ಇಲ್ಲಿ ಕೊಟ್ಟಿರುವಂಥ ವಾಕ್ಯವನ್ನು ಜೊತೆಗೂಡಿ ಇಲ್ಲಿ ನೋಡ್ಬೋದು. ಇಲ್ಲಿ ಅದರೊಂದಿಗೆ ಅಂತ ಅರ್ಥವಾಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ 2ನೇ ಪ್ರಧಾನಮಂತ್ರಿಯಾಗಿದ್ದರು. ಅವರನ್ನು ಭಾರತದ ಅತ್ಯುತ್ತಮ ರಾಜಕೀಯ ನಾಯಕರಲ್ಲಿ ಒಬ್ಬರೆಂದು ಗುರುತಿಸಲಾಗುತ್ತದೆ. ಆದರೆ ಅವರ ಆರಂಭಿಕ ಜೀವನದ ಬಗ್ಗೆ ಕೆಲವೇ ಜನರಿಗೆ ತಿಳಿದಿದೆ. ಅವರು ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಲು ತಮ್ಮ ಜೀವನದಲ್ಲಿ ಎದುರಾದ ಎಲ್ಲ ಅಡೆತಡೆಗಳ ವಿರುದ್ಧ ಹೋರಾಡಿದರು. ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಅವರು ಯಾವುದೇ ಕೆಲಸವನ್ನು ಆರಿಸಿಕೊಳ್ಳಲಿಲ್ಲ. ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಸೇರಲು ಉತ್ಸುಕರಾಗಿದ್ದರು. ಶೀಘ್ರದಲ್ಲೇ ಅವರು ಸಾಮೂಹಿಕ ನಾಯಕರಾದರು. ಅವರು ಇಲ್ಲಿ 1964ರಲ್ಲಿ ಭಾರತದ ಪ್ರಧಾನಿಯಾದರು. ಅವರು ಶ್ರಮದಾಯಕ ವ್ಯಕ್ತಿಯಾಗಿದ್ದು ದಿನಕ್ಕೆ ಕನಿಷ್ಠ 18 ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಇಲ್ಲಿ ನೋಡ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ 2ನೇ ಪ್ರಧಾನಮಂತ್ರಿಯಾಗಿದ್ದರು. ಇಲ್ಲಿದೆ ಅಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ? ಎ ಆಗುತ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತದ 2ನೇ ಪ್ರಧಾನಿಯಾಗಿದ್ದರು. ಅವರು ತಮ್ಮ ಜೀವನದಲ್ಲಿ ಎದುರಾದ ಅಡೆತಡೆಗಳ ವಿರುದ್ಧ ಹೋರಾಡಿದರು. ಅವರು ಇಲ್ಲಿ ಸಲುವಾಗಿ, ಒಳಗೆ, ಮಧ್ಯೆ ಅಂತಿದೆ. ಬಟ್ ಅದರ ಉತ್ತರ ಯಾವುದಾಗುತ್ತೆ? ವಿರುದ್ಧ ಆಗುತ್ತದೆ. ಅವರು ಇಲ್ಲಿ ನಾಯಕರಾದರು. ಒಬ್ಬ ಮನುಷ್ಯನ, ಹಲವು ಜನ, ಜನಸಮೂಹ, ಸಾಮೂಹಿಕ ಅಂತಿದೆ. ಇಲ್ಲಿ ನೋಡ್ಬೋದು ಶೀಘ್ರದಲ್ಲಿ ಅವರು ಸಾಮೂಹಿಕ ನಾಯಕರಾದರು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸಾಮೂಹಿಕ ಆಗುತ್ತದೆ. ಇಲ್ಲಿ ಡಿ ಆಪ್ಷನ್. ಆಯಿತು ಎಂಬುದು ಕ್ರಿಯಾಪದದ ಕಾಲ. ಇಲ್ಲಿ ವರ್ತಮಾನ, ಭೂತ, ಭವಿಷ್ಯತ್, ಅನಿಶ್ಚಿತ. ಇಲ್ಲಿ ಭೂತಕಾಲದ ವಾಕ್ಯವಾಗಿದೆ. ಸೊ ಬಿ ಆಪ್ಷನ್ ಆಗುತ್ತದೆ. ಪೂರ್ಣಗೊಳಿಸು ಎಂಬ ಪದವು ಈ ಪದದ ಸಮಾನಾರ್ಥಕ ಪದವಾಗಿದೆ. ಆರಂಭಿಸು, ಶುರು ಮಾಡು, ಮುಗಿಸು, ತೆರೆ. ಇಲ್ಲಿ ಮುಗಿಸು ಆಗುತ್ತದೆ. ಇಲ್ಲಿ ಪೂರ್ಣಗೊಳಿಸು ಎಂಬ ಪದವು ಈ ಪದದ ಸಮಾನಾರ್ಥಕ ಪದವಾಗಿದೆ. ಅಂದರೆ ಇಲ್ಲಿ ಮುಗಿಸು ಅಂದರೆ, ಪೂರ್ಣಗೊಳಿಸು ಅಂದರೆ ಎರಡು ಒಂದೇ ಅರ್ಥವನ್ನು ಸೂಚಿಸ್ತವೆ. ಈ ರೀತಿಯಾಗಿ ಇವು 2023ನೇ ಸಾಲಿನ ಕನ್ನಡ ವಿಷಯದ ಗದ್ಯ ಭಾಗಗಳಾಗಿವೆ ಅಂತ ಹೇಳ್ತಾ ಇದ್ದೀನಿ.